ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಹಾಗೂ ಬಾಂಗ್ಲಾದೇಶದ ಗಡಿಯಲ್ಲಿ ಹೊಸ ಟೆನ್ಷನ್ ಶುರುವಾಗಿದೆ. ಇನ್ನೊಂದ್ ಕಡೆ ರಷ್ಯಾ ಭಾರತಕ್ಕೆ ಫೈಟರ್ ಜೆಟ್ ವಿಚಾರದಲ್ಲಿ ದೊಡ್ಡ ಆಫರ್ ಕೊಟ್ಟಿದೆ. ಇತ್ತ ಭಾರತೀಯ ಸೇನೆ ಪಾಕಿಸ್ತಾನವನ್ನ ಭೂಪಟದಿಂದ ಅಳಿಸಿ ಹಾಕಬೇಕಾಗುತ್ತೆ ಅನ್ನೋ ದೊಡ್ಡ ಎಚ್ಚರಿಕೆಯನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲು ಭಾರತ ಬಾಂಗ್ಲಾ ಗಡಿಯಲ್ಲಿ ಏನಾಗ್ತಿದೆ ಅನ್ನೋದನ್ನ ಕ್ವಿಕ್ಕಾಗಿ ನೋಡ್ಬಿಡೋಣ. ಭಾರತ ಬಾಂಗ್ಲಾ ಗಡಿಯಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಆಗ್ತಿವೆ. ಗಡಿಯುದ್ದಕ್ಕೂ ಹಿಂಡು ಜನರನ್ನ ತಮ್ಮ ಕಡೆಗೆ ದೂಡ್ತಾ ಇದ್ದಾರೆ ಭಾರತದವರು ಅಂತ ಬಾಂಗ್ಲಾ ಸೇನೆ ಆರೋಪ ಮಾಡಿದೆ. ಕಳೆದ 24 ಗಂಟೆಗಳಲ್ಲಿ ಇಂತಹ ಹಲವು ಪ್ರಯತ್ನ ನಡೆದಿವೆ. ಇದೆಲ್ಲವನ್ನ ವಿಫಲಗೊಳಿಸಿದ್ದೀವಿ ಅಂತ ಬಾಂಗ್ಲಾ ಸೇನೆ ಅಥವಾ ಬಾರ್ಡರ್ ಗಾರ್ಡ್ಸ್ ಬಾಂಗ್ಲಾದೇಶ್ ಹೇಳಿದ್ದಾರೆ. ಅಲ್ಲದೆ ನಮ್ಮ ಬಾರ್ಡರ್ ಮೂಲಕ ಯಾರು ಕೂಡ ನಮ್ಮ ದೇಶಕ್ಕೆ ಅಕ್ರಮವಾಗಿ ಬರೋ ಹಾಗಿಲ್ಲ. ಗುಂಪು ಅಥವಾ ಸಿಂಗಲ್ ಆಗಿ ಬಂದರೂ ಕೂಡ ನಾವು ಒಳಗೆ ಬಿಡೋದಿಲ್ಲ. ಇಂಟರ್ನ್ಯಾಷನಲ್ ಬಾರ್ಡರ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ನಾವು ಸುಮ್ಮನೆ ಕೂರಲ್ಲ ಅಂತ ಬಾಂಗ್ಲಾ ಸೇನೆ ಪ್ರಚೋದನಾತ್ಮಕ ಹೇಳಿಕೆ ಕೊಟ್ಟಿದೆ. ಅಲ್ಲದೆ ಸೌತ್ ವೆಸ್ಟ್ ಬಾರ್ಡರ್ ನ ಝೆನೈದಾ ಡಿಸ್ಟ್ರಿಕ್ಟ್ ನಲ್ಲಿ ಭಾರತದ BSF ಸಿಬ್ಬಂದಿ ಬಾರ್ಡರ್ ಗೇಟ್ ಓಪನ್ ಮಾಡಿದ್ದಾರೆ. ಜೈಲಿನ ವ್ಯಾನ್ ನಲ್ಲಿ 30 ರಿಂದ 35 ಜನರನ್ನು ತಂದು ಬಾಂಗ್ಲಾಗೆ ದೂಡೋಕೆ ಟ್ರೈ ಮಾಡಿದ್ದಾರೆ. ಆದರೆ ನಾವು ಆ ವ್ಯಾನ್ ಅನ್ನ ವಾಪಸ್ ಓಡಿಸಿ ಬಿಟ್ಟಿದೀವಿ ಅಂತ ಹೇಳಿ ಬಾಂಗ್ಲಾ ಸೇನೆ ಅಬ್ಬರಿಸಿದೆ. ಇಲ್ಲಿ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ರೂಲ್ಸ್ ಅನ್ನ ಫುಲ್ ಟೈಟ್ ಮಾಡಿಬಿಟ್ಟಿದ್ರು. ಡಿಟೆಕ್ಟ್, ಡಿಲೀಟ್, ಡಿಪೋರ್ಟ್ ಅಂತ. ಇದರ ಅಡಿಯಲ್ಲಿ ಬಾಂಗ್ಲಾ ವಲಸಿಗರನ್ನ ಅರೆಸ್ಟ್ ಮಾಡಿ ಹೋಲ್ಡಿಂಗ್ ಸೆಂಟರ್ಗೆ ಎಳ್ಕೊಂಡು ಹೋಗಲಾಗ್ತಿದೆ. ಅಲ್ಲದೆ ಅಸ್ಸಾಂ, ತ್ರಿಪುರಾ ಸರ್ಕಾರಗಳು ಕೂಡ ಇದೇ ರೀತಿ ಅಕ್ರಮ ವಲಸಿಗರ ವಿರುದ್ಧ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಇದಕ್ಕೆ ಹೆದರಿ ಅಕ್ರಮ ಬಾಂಗ್ಲಾ ವಲಸಿಗರು ವಾಪಸ್ ಓಡ್ತಾ ಇದ್ದಾರೆ. ಇದನ್ನ ತಡೆದು ಅವ್ರನ್ನ ವೆರಿಫಿಕೇಶನ್ ಮಾಡೋ ಪ್ರಯತ್ನವನ್ನ ಭಾರತ ಮಾಡ್ತಾ ಇದೆ. ಇಷ್ಟಾದ್ರೂ ನಾವೇ ತಳ್ತಾ ಇದೀವಿ ಅನ್ನೋ ತರದಲ್ಲಿ ಬಾಂಗ್ಲಾ ಆರೋಪ ಮಾಡ್ತಿದೆ. ಒಂದ್ ರೀತಿ ಈ ಕಡೆಯಿಂದ ಜನ ನುಗ್ತಾ ಇದ್ದಾರೆ, ಆ ಕಡೆಯಿಂದ ಅವ್ರ ನಾಗರಿಕರನ್ನೇ ಕರ್ಕೊಳ್ತಾ ಇಲ್ಲ. ಅಕ್ರಮವಾಗಿ ತಳ್ಳಕ್ ಬಿಡಲ್ಲ ಅಂತೇಳಿ. ಅಕ್ರಮ ಯಾವ್ದು ಅಕ್ರಮ? ನಿಮ್ಮವ್ರನ್ನ ತಗೊಳ್ಳಿ ಫಸ್ಟ್. ಮತ್ತೊಂದ್ ಕಡೆಯಲ್ಲಿ ಕಳ್ಳ ಸಾಗಾಣಿಕೆದಾರರ ಕಾಟ ಕೂಡ ಬಾಂಗ್ಲಾದಿಂದ. BSF ಗುಂಡಿನ ದಾಳಿಯನ್ನೇ ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ಇಬ್ಬರನ್ನ ಹೊಡೆದು ಹಾಕಿದೆ BSF. ಇದೆಲ್ಲ ನೋಡಿ ಬಾಂಗ್ಲಾ ಈಗ ಫುಲ್ ಉರಿ ಹತ್ಕೊಂಡ್ಬಿಟ್ಟಿದೆ ಬಾಂಗ್ಲಾಗೆ. ಹಾಗಾಗಿ ಅವರು ಗಡಿಯಲ್ಲಿ ನಾವಿನ್ನು ಜೀವಂತ ಇದೀವಿ ಅಂತ ಹೇಳಿ ತೋರಿಸ್ಕೊಳ್ಳೋಕೆ ಹಂಗ್ ಮಾಡ್ತಾ ಇದೀವಿ, ಹಿಂಗ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಈ ಉದ್ವಿಗ್ನತೆ ನಡುವೆ ಜೂನ್ 8 ರಿಂದ 11ರವರೆಗೆ ದಿಲ್ಲಿಯಲ್ಲಿ ಭಾರತ ಬಾಂಗ್ಲಾ ಸೇನೆ ನಡುವೆ ಮೀಟಿಂಗ್ ನಡೆಯುತ್ತೆ. ಡೈರೆಕ್ಟರ್ ಜನರಲ್ ಲೆವೆಲ್ ನಲ್ಲಿ ಮಾತುಕತೆಯಾಗುತ್ತೆ. ಅಕ್ರಮ ವಲಸಿಗರ ಬಗ್ಗೆನೇ ಇಲ್ಲಿ ಮುಖ್ಯವಾಗಿ ಚರ್ಚೆ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಇನ್ನು ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತವನ್ನ ಹಾಡಿ ಹೊಗಳಿದ್ದಾರೆ. ಭಾರತ ಯಾವಾಗ್ಲೂ ನಮ್ಮ ನಂಬಿಕಸ್ಥ ಪಾರ್ಟ್ನರ್. ಬೇರೆ ದೇಶಗಳ ಜೊತೆಗಿನ ಭಾರತದ ಸಂಬಂಧದಿಂದ ನಮಗೆ ಯಾವುದೇ ನೆಗೆಟಿವ್ ಪರಿಣಾಮ ಆಗಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ರಷ್ಯಾ ಜೊತೆಗಿನ ಸಂಬಂಧದಿಂದ ಭಾರತದ ಮೇಲೆ ಪ್ರೆಷರ್ ಹಾಕೋಕೆ ಅಮೆರಿಕ ಟ್ರೈ ಮಾಡ್ತಿದೆ. ಆದ್ರೆ PM ಮೋದಿ ಮೇಲೆ ಪ್ರೆಷರ್ ಹಾಕೋಕೆ ಟ್ರೈ ಮಾಡೋದು ಯೂಸ್ಲೆಸ್ ಅಂತ ಪುಟಿನ್ ಹೇಳಿದ್ದಾರೆ. ಸದ್ಯ ಭಾರತ ವಿಶ್ವದ ಅತಿದೊಡ್ಡ ಆರ್ಥಿಕತೆಗಳಲ್ಲಿ ಮುಂಚೂಣಿಯಲ್ಲಿದೆ. ಭಾರತದ ಎಕನಾಮಿಕ್ ಗ್ರೋತ್ ರೇಟ್ ತುಂಬಾ ಸ್ಟ್ರಾಂಗ್ ಇದೆ. ಮುಂದಿನ ದಿನಗಳಲ್ಲಿ ಭಾರತ ರಷ್ಯಾ ನಡುವಿನ ವ್ಯಾಪಾರ $100 ಬಿಲಿಯನ್ ರೀಚ್ ಆಗೋ ವಿಶ್ವಾಸ ನಮಗಿದೆ ಅಂತ ಪುಟಿನ್ ಹೇಳಿದ್ದಾರೆ. ಜೊತೆಗೆ ಭಾರತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಯಾವತ್ತಿಗೂ ತನ್ನ ಹಿತಾಸಕ್ತಿಗೆ ತಕ್ಕಂತೆನೆ ಕೆಲಸ ಮಾಡುತ್ತೆ. ಅವ್ರನ್ನ ಪ್ರೆಷರೈಸ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ. ನೋಡ್ರಿ, ನಾನು ಭಾರತವನ್ನ ಬಹಳ ಅರ್ಥ ಮಾಡ್ಕೊಂಡಿದ್ದೀನಿ, ನಿಮಗೆಲ್ಲ ಗೊತ್ತಿಲ್ಲ ಅನ್ನೋ ತರದಲ್ಲಿ ಪುಟಿನ್ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪುಟಿನ್ ಭಾರತಕ್ಕೆ ದೊಡ್ಡ ಆಫರ್ ಕೂಡ ಕೊಟ್ಟಿದ್ದಾರೆ. ಸುಖೋಯ್ Su-57 ಫೈಟರ್ ಜೆಟ್ ಪ್ರಾಜೆಕ್ಟ್ ನಲ್ಲಿ ಭಾರತದ ಜೊತೆಗೆ ಸೇರಿ ಕೆಲಸ ಮಾಡೋಕೆ ನಾನಂತೂ ರೆಡಿ ಇದ್ದೀನಿ. ಸದ್ಯಕ್ಕೆ Su-57 ಪ್ರಪಂಚದಲ್ಲೇ ಅತ್ಯಂತ ಬೆಸ್ಟ್ ಫೈಟರ್ ಜೆಟ್ ಅಂತ ಆಫರ್ ಕೊಟ್ಟು ಆಸೆ ತೋರಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಬನ್ರಿ ತಗೊಳ್ರಿ ಅಂತ. ಈ ಫೈಟರ್ ಜೆಟ್ ನಮ್ಮ ಮತ್ತು ಭಾರತದ ಜಂಟಿ ಪ್ರಾಜೆಕ್ಟ್ ಆಗಬೇಕಾಗಿತ್ತು, ಆದ್ರೆ ಆತರ ಆಗಿಲ್ಲ, ಮಿಸ್ ಆಯ್ತು. ಇದರಿಂದ ನಾವೇ ಇಂಡಿಪೆಂಡೆಂಟ್ ಆಗಿ ಡೆವಲಪ್ ಮಾಡಿದ್ವಿ. ಈಗಲೂ ಪ್ರಾಬ್ಲಮ್ ಇಲ್ಲ. ಭಾರತಕ್ಕೆ ಇಷ್ಟ ಇದ್ರೆ ನಾವು ಶೇರ್ ಮಾಡ್ಕೊಂಡು ಕೆಲಸ ಮಾಡೋಕೆ ರೆಡಿ ಇದೀವಿ ಅಂತ ಪುಟಿನ್ ಹೇಳಿದ್ದಾರೆ. ನಮ್ಮ ನಡುವೆ ಯಾವುದೇ ಲಿಮಿಟೇಷನ್ಸೇ ಇಲ್ಲ. ಒಂಥರ ಇದು ನೋ ಸ್ಟ್ರಿಂಗ್ಸ್ ಅಟ್ಯಾಚ್ಡ್ ರಿಲೇಶನ್ಶಿಪ್ ತರ ಅನ್ನೋ ತರದಲ್ಲಿ ಪುಟಿನ್ ಹೇಳಿಕೆ ಕೊಟ್ಟಿದ್ದಾರೆ. ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗೂ ಕೂಡ ಸೇಮ್ ರೂಲ್ಸ್ ಅಪ್ಲೈ ಆಗುತ್ತೆ. ಭಾರತಕ್ಕೆ ಏನ್ ಬೇಕು ನಾವಿದೀವಿ ಕೊಡಕ್ಕೆ, ತಗೊಳಕ್ ಅವ್ರು ಮನ್ಸು ಮಾಡ್ಬೇಕಷ್ಟೇ. ನಮ್ಮ ಹತ್ರ ಇರೋದು ಯಾವ್ದು ಬೇಕಾದ್ರೂ ಕೊಡ್ತೀವಿ ಅಂತ. ಅಲ್ಲದೆ ಜಗತ್ತಲ್ಲಿ 4 ಶಕ್ತಿ ಇವೆ. ಅವೇ ಚೈನಾ, ಅಮೆರಿಕ, ಭಾರತ ಮತ್ತು ರಷ್ಯಾ. ಗ್ಲೋಬಲ್ ಸ್ಟೆಬಿಲಿಟಿಗೆ ಈ 4 ರಾಷ್ಟ್ರಗಳೇ ಮುಖ್ಯ ಕಂಬಗಳು ಅಂತ ಪುಟಿನ್ ಹೇಳಿದ್ದಾರೆ. ಇತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ PM ಮೋದಿ ಅವರನ್ನ ಹೊಗಳಿಬಿಟ್ಟಿದ್ದಾರೆ. ಭಾರತೀಯರೇ, ನಿಮ್ಮ ಪ್ರಧಾನಿ ಮೋದಿ ಇದಾರಲ್ಲ, ಅವ್ರು ನಮ್ಗೆ ತುಂಬಾ ಇಷ್ಟ, ಅವರು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಟ್ರಂಪ್ ಹೇಳಿದ್ದಾರೆ. ವೈಟ್ ಹೌಸ್ ನಲ್ಲಿ ಮಾಧ್ಯಮಗಳೊಂದಿಗೆ ಅಮೆರಿಕ ಭಾರತ ವ್ಯಾಪಾರ ಸಂಬಂಧದ ಬಗ್ಗೆ ಮಾತನಾಡುವಾಗ ಹಿಂಗೆ ಹೇಳಿದ್ದಾರೆ. ಅಲ್ಲದೆ ಹಳೆಯ ಏರುಪೇರು ಏನೇ ಇದ್ರೂ ಕೂಡ 2 ದೇಶಗಳ ನಡುವೆ ಡೀಲ್ ಆಗೋದು ಗ್ಯಾರಂಟಿ. ಎಷ್ಟು ದಿನ ಭಾರತ ಹೆಚ್ಚು ಟ್ಯಾರಿಫ್ ಹಾಕಿ ಲಾಭ ಮಾಡ್ತಾ ಇತ್ತು, ಆದ್ರೀಗ ಪರಿಸ್ಥಿತಿ ಬದಲಾಗಿದೆ. ವರ್ಷಗಳಿಂದ ಭಾರತ ಅಮೆರಿಕದ ಅಡ್ವಾಂಟೇಜ್ ತಗೊಂಡು ನಮಗೆ ಭಾರಿ ಟ್ಯಾರಿಫ್ ಹಾಕ್ತಾ ಇದ್ರು. ಆದ್ರೆ ನಾವು ಭಾರತದಿಂದ ಭಾರಿ ದುಡ್ಡು ಮಾಡ್ತಾ ಇದ್ದೀವಿ ಹೆಂಗೆ ಅಂತ ಟ್ರಂಪ್ ಹೇಳಿದ್ದಾರೆ. ಮೋದಿ ಜೊತೆಗಿನ ನನ್ನ ಒಳ್ಳೆ ಸಂಬಂಧದಿಂದ ಈ ಅಗ್ರಿಮೆಂಟ್ ಈಸಿಯಾಗಿ ಆಗುತ್ತೆ. ಕಡೆಗೂ ನಾವೊಂದು ಡೀಲ್ ಮಾಡೇ ಮಾಡ್ತೀವಿ ಅಂತ ಟ್ರಂಪ್ ಗೊತ್ತಲ್ಲ, ರಿಪೀಟ್ ಹೇಳಿದ್ದೇನೆ ಹೇಳೋದು, ತಿರುಗಿಸಿ ಮುಗಿಸಿ ಹೇಳೋದು, ಅದನ್ನ ಮತ್ತೆ ಮಾತನಾಡಿದ್ದಾರೆ ಅವರು. ಆರ್ಮಿ ಚೀಫ್ ಜನರಲ್ ಉಪೇಂದ್ರ ದ್ವಿವೇದಿ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಾರತ ಅಲ್ಪಾವಧಿ ಹಾಗೂ ತೀವ್ರ ಸ್ವರೂಪದ ಸಂಘರ್ಷಗಳಿಗೆ ತಯಾರಾಗ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಉಗ್ರವಾದ ನಿಲ್ಲಿಸಿದ್ರೆ ಸರಿ ನೀವು, ಇಲ್ಲಾಂದ್ರೆ ಪಾಕಿಸ್ತಾನವನ್ನ ಮ್ಯಾಪ್ ನಿಂದ ಅಳಿಸಿ ಹಾಕ್ಬಿಡ್ತೀವಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಭೂಪಟದಲ್ಲಿ ಉಳಿಬೇಕಾ ಅಥವಾ ಇತಿಹಾಸದ ಭಾಗ ಆಗಬೇಕಾ ಅನ್ನೋದನ್ನ
ಪಾಕ್ ಡಿಸೈಡ್ ಮಾಡಲಿ ಅಂತ ದ್ವಿವೇದಿ ಪುನರುಚ್ಚಾರ ಮಾಡಿದ್ದಾರೆ. ಅಲ್ಲದೆ ಸೇನೆಯ ಮುಂದಿನ ಯೋಜನೆಗಳ ಬಗ್ಗೆ ಕೂಡ ಹೇಳಿದ್ದಾರೆ. ಡ್ರೋನ್ ಬಳಕೆಗೆ ನಮ್ಮ ಸೇನೆ ಹೆಚ್ಚಿನ ಫೋಕಸ್ ಮಾಡ್ತಾ ಇದೆ. ಇದಕ್ಕಾಗಿ ರುದ್ರ ಬ್ರಿಗೇಡ್, ಭೈರವ ಬೆಟಾಲಿಯನ್ ನಂತಹ ಹೊಸ ತುಕಡಿಗಳನ್ನ ರಚಿಸಲಾಗಿದೆ ಅಂತ ದ್ವಿವೇದಿ ಹೇಳಿದ್ದಾರೆ. ಹಾಗೆ ಚೈನಾ ಮತ್ತು ಪಾಕಿಸ್ತಾನದ ಸವಾಲುಗಳನ್ನ ಎದುರಿಸೋಕೆ ಸೇನೆ ಸಂಪೂರ್ಣ ಸಜ್ಜಾಗಿದೆ. ಒಂದೇ ಬಾರಿಗೆ 2.5 ಫ್ರಂಟ್ ವಾರ್ಗೂ ಭಾರತ ರೆಡಿ ಇದೆ ಅಂತ ಹೇಳಿದ್ದಾರೆ. ಅತ್ತ ಮಣಿಪುರದಲ್ಲಿ ಶಾಂತಿ ಕಾಪಾಡೋಕೆ ಸೇನೆ ಹಗಲಿರುಳು ಶ್ರಮಿಸ್ತಾ ಇದೆ. ಸ್ಥಳೀಯರ ವಿಶ್ವಾಸ ಗಳಿಸಿ ಸಹಜ ಸ್ಥಿತಿ ನಿರ್ಮಾಣಕ್ಕೆ ಆದ್ಯತೆ ಕೊಡಲಾಗ್ತಾ ಇದೆ ಅಂತ ದ್ವಿವೇದಿ ಹೇಳಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ್ ಎಫೆಕ್ಟ್ ನಿಂದ ಪಾಕಿಸ್ತಾನ ದೊಡ್ಡ ಪ್ಲಾನ್ ಮಾಡ್ತಾ ಇದೆ. ತನ್ನ ಏರ್ ಡಿಫೆನ್ಸ್ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಚೀನಾ ಮತ್ತು ಟರ್ಕಿಯ ಮೊರೆ ಹೋಗ್ತಾ ಇದೆ. ಚೀನಾದಿಂದ ಮೀಡಿಯಂ ಮತ್ತು ಲಾಂಗ್ ರೇಂಜ್ ಮಿಸೈಲ್ ಖರೀದಿಗೆ ಮುಂದಾಗಿದೆ. ಹಾಗೆ ಟರ್ಕಿಯಿಂದಲೂ ಕೂಡ ಡ್ರೋನ್ ಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಚೀನಾದ HQ-9 ಲಾಂಗ್ ರೇಂಜ್ ಮಿಸೈಲ್, HQ-16, HQ-17 ಮತ್ತು L-17 ಮಿಸೈಲ್ ಗಳನ್ನ ಕೂಡ ಖರೀದಿ ಮಾಡಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಡ್ರೋನ್ ಗಳ ವಿಚಾರದಲ್ಲಿ ಟರ್ಕಿಯ ಕರಾಯಲ್ ಡ್ರೋನ್ ಮತ್ತು ಲಾಯ್ಟರಿಂಗ್ ವೆಪನ್ಸ್ ಖರೀದಿಗೆ ಪ್ಲಾನ್ ಮಾಡಿದೆ. ಟರ್ಕಿಯ ವೆಸ್ಟೆಲ್ ಕಂಪನಿ ಮಾಡಿರೋ ಈ ಕರಾಯಲ್ ಭಾರಿ ಎತ್ತರದಲ್ಲಿ ಲಾಂಗ್ ಟೈಮ್ ಹಾರುವ ಕೆಪಾಸಿಟಿ ಹೊಂದಿರೋ ಡ್ರೋನ್. ಇದನ್ನ ಸರ್ಚ್ ಅಂಡ್ ಅಟ್ಯಾಕ್ ಎರಡಕ್ಕೂ ಬಳಸಬಹುದು. ಇನ್ನು ಟರ್ಕಿಯ ಲಾಯ್ಟರಿಂಗ್ ಮ್ಯುನಿಷನ್ಸ್, ರೇಡಾರ್ ಮತ್ತು ಏರ್ ಡಿಫೆನ್ಸ್ ಹೊಡೆಯೋಕೆ ಹೆಚ್ಚು ಯೂಸ್ ಆಗ್ತವೆ. ಈ ಬೆಳವಣಿಗೆಯನ್ನ ಭಾರತದ ಸೇನೆ, ಇಂಟೆಲಿಜೆನ್ಸ್, ಸರ್ಕಾರ ಎಲ್ಲರೂ ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದಾರೆ. ಇತ್ತ ಪಾಕಿಸ್ತಾನ ಭಾರತದ ವಿರುದ್ಧ ಮತ್ತೊಂದು ಆರೋಪ ಮಾಡಿದೆ. ನಮ್ಮ ಚೆನಾಬ್ ನದಿ ನೀರನ್ನ ಬಿಯಾಸ್ ನದಿಗೆ ಹರಿಸೋಕೆ ಪ್ಲಾನ್ ಮಾಡ್ತಾ ಇದೆ ಭಾರತ. ಇದು ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದದ ಸೀರಿಯಸ್ ಉಲ್ಲಂಘನೆ ಅಂತ ಪಾಕಿಸ್ತಾನ ಹೇಳಿದೆ. ಪಾಕ್ ವಿದೇಶಾಂಗ ಇಲಾಖೆ ವಕ್ತಾರ ತಾಹಿರ್ ಅಂದ್ರಾವಿ ಈ ರೀತಿ ಮಾತನಾಡಿರೋದು. ಭಾರತ ಚೆನಾಬ್ ಬಿಯಾಸ್ ಲಿಂಕ್ ಟನಲ್ ಪ್ರಾಜೆಕ್ಟ್ಗೆ ಟೆಂಡರ್ ಕರೆದಿದೆ. ಇದರ ಮೂಲಕ ಪ್ರತಿ ವರ್ಷ 1.9 ಮಿಲಿಯನ್ ಏಕರ್ ಫೀಟ್ ನೀರನ್ನ ಬಿಯಾಸ್ ನದಿಗೆ ಸೇರಿಸೋಕೆ ಪ್ಲಾನ್ ಮಾಡಿದೆ. ಇದು 1960ರ ಇಂಡಸ್ ವಾಟರ್ ಟ್ರೀಟಿ ಒಪ್ಪಂದ ಇದೆಯಲ್ಲ, ಅದು ಮಾತ್ರ ಅಲ್ಲ, ವಿಯೆನ್ನಾ ಕನ್ವೆನ್ಷನ್ ಹಾಗೂ 1977ರ UN ಕನ್ವೆನ್ಷನ್ ಸೇರಿದ ಹಾಗೆ ಇಂಟರ್ನ್ಯಾಷನಲ್ ಕಾನೂನುಗಳ ಉಲ್ಲಂಘನೆ ಅಂತ ಆರೋಪ ಮಾಡಿದೆ ಪಾಕಿಸ್ತಾನ. ಏನೋ ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ಹೊಸ ರಾಮ ಮಂದಿರ, ತ್ರಿವೇಣಿ ಸಂಗಮ ಸೇರಿ ಈ ಎಲ್ಲಾ ಕ್ಷೇತ್ರಗಳಿಗೆ ಯಾತ್ರೆ ಇದೆ. 7 ಸ್ಯಾಂಡ್ಸ್ ನವರ ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಇದು. ಎಕ್ಸ್ಟ್ರಾ ಬೇರೇನು ಖರ್ಚು ನಿಮಗೆ ಆಗೋದಿಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ಜೊತೆಗೆ ಹೋಗಿ ಅವರೇ ನಿಮ್ಮನ್ನ ವಾಪಸ್ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಆಸಕ್ತರು ಹೋಗಿ ಬರ್ಬೋದು. ಬನ್ನಿ ಕಂಟಿನ್ಯೂ ಮಾಡೋಣ ಸುತ್ತು ಜಗತ್ತು. ಏನೋ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗ್ ಸ್ಫೋಟಕ ಹೇಳಿಕೆ ಕೊಟ್ಟಿದೆ. ಜೂನ್ 2025ರ ನಂತರ ಅಂದ್ರೆ ಅಮೆರಿಕ ಇಸ್ರೇಲ್ ದಾಳಿ ಬಳಿಕ ಇರಾನ್ ನಲ್ಲಿ ನ್ಯೂಕ್ಲಿಯರ್ ಮಾನಿಟರಿಂಗ್ ಮಾಡೋಕೆ ನಮಗೆ ಆಗ್ತಾ ಇಲ್ಲ ಅಂತ ಹೇಳಿದೆ. ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳಿಗೆ ಆಕ್ಸೆಸ್ ಕಟ್ ಆಗಿದೆ ಅಂತ ಹೇಳಿದೆ. ರೂಲ್ಸ್ ಪ್ರಕಾರ ಹೈಲಿ ಎನ್ರಿಚ್ಡ್ ಯುರೇನಿಯಂ ಸ್ಟಾಕ್ ಅನ್ನ ಪ್ರತಿ ತಿಂಗಳು ಚೆಕ್ ಮಾಡಬೇಕು. ಆದ್ರೆ ಸುಮಾರು 1 ವರ್ಷದಿಂದ ಇರಾನ್ನ ಯುರೇನಿಯಂ ಸ್ಟಾಕ್ ಚೆಕ್ ಮಾಡೋಕ್ಕಾಗಿಲ್ಲ. ಹೀಗಾಗಿ ಇರಾನ್ ನಲ್ಲಿ ಸೀಕ್ರೆಟ್ ಆಗಿ ನ್ಯೂಕ್ಲಿಯರ್ ಕೆಲಸ ನಡೀತಾ ಇರೋ ಅನುಮಾನ ಇದೆ. ಸ್ಫೋಟಕವನ್ನೇ ಮಾಡ್ಕೊಳ್ತಿರಬಹುದು ಅವರು ಅನ್ನೋ ತರದಲ್ಲಿ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅನುಮಾನ ವ್ಯಕ್ತಪಡಿಸಿದೆ. ಇನ್ನು RBI ತನ್ನ ರೆಪೋ ರೇಟ್ ಅನ್ನ 5.25% ನಲ್ಲೇ ಮುಂದುವರೆಸಿದೆ. 6 ಜನರ MPC ಕಮಿಟಿ ಒಮ್ಮತದಿಂದ ಈ ನಿರ್ಧಾರ ತಗೊಂಡಿದ್ದಾರೆ. ಹಾಗೆ ಈ ವರ್ಷದ ದೇಶದ GDP ಗ್ರೋತ್ ಅನ್ನ 6.6%ಗೆ ಇಳಿಸಿದ್ದಾರೆ. ಈ ಮೊದಲು RBI ಗ್ರೋತ್ ರೇಟ್ 6.9% ಇತ್ತು. ಸದ್ಯಕ್ಕೆ RBI ತನ್ನ ಪಾಲಿಸಿಯನ್ನ ನ್ಯೂಟ್ರಲ್ ಆಗಿಟ್ಕೊಂಡಿದೆ. ಇದಕ್ಕೆ ಮುಖ್ಯ ಕಾರಣ ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರೋ ಯುದ್ಧ, ಏರಿಕೆಯಾಗ್ತಿರೋ ಕಚ್ಚಾ ತೈಲದ ಬೆಲೆ ಮತ್ತು ಗ್ಲೋಬಲ್ ಸಪ್ಲೈ ಚೈನ್ ಸಮಸ್ಯೆಗಳು. ಈ ಬಗ್ಗೆ ಮಾಹಿತಿ ಕೊಟ್ಟಿರೋ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ, ಏಪ್ರಿಲ್ಗಿಂತ ಈಗ ಜಾಗತಿಕ ಮಟ್ಟದಲ್ಲಿ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಸರ್ಕಾರ ಮತ್ತು ಆಯಿಲ್ ಕಂಪನಿಗಳೇ ಇಂಧನ ಬೆಲೆ ಏರಿಕೆಯನ್ನ ಮ್ಯಾನೇಜ್ ಮಾಡ್ತವೆ. ಹೀಗಾಗಿ ದೇಶದಲ್ಲಿ ಹಣದುಬ್ಬರ ಟಾರ್ಗೆಟ್ ಗಿಂತ ಕಮ್ಮಿ ಹಾಗೂ ಕಂಟ್ರೋಲ್ ನಲ್ಲೇ ಇದೆ. ಅಂದ್ರೆ ಅದು 2ರಿಂದ 6% ಲಿಮಿಟ್ ಒಳಗಡೆ ಇರಬೇಕು. ಟಾಲರೆನ್ಸ್ ಬ್ಯಾಂಡ್ ಅಂತ ಕರೀತಾರೆ RBI, ಅಷ್ಟರಲ್ಲೇ ಇದೆ. ಸದ್ಯಕ್ಕೆ ದೇಶದಲ್ಲಿ 3.48% ಹಣದುಬ್ಬರ ಇದೆ. ಆದ್ರೆ 3ನೇ ಕ್ವಾರ್ಟರ್ ನಲ್ಲಿ ಈ ಇನ್ಫ್ಲೇಷನ್ ಜಾಸ್ತಿ ಆಗೋ ರಿಸ್ಕ್ ಇದೆ ಅಂತ RBI ಎಚ್ಚರಿಕೆ ಕೊಟ್ಟಿದೆ. ಹಾಗೆ RBI ಈಗ ಮುಂದಿನ ಆರ್ಥಿಕ ವರ್ಷದ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಮುನ್ಸೂಚನೆಯನ್ನ 50 ಬೇಸಿಸ್ ಪಾಯಿಂಟ್ಸ್ ಹೆಚ್ಚಿಸಿ 5.1%ಗೆ ಏರಿಕೆ ಮಾಡಿದೆ. ಆದ್ರೆ 4ನೇ ಕ್ವಾರ್ಟರ್ ಹೊತ್ತಿಗೆ ಇದು ಸ್ವಲ್ಪ ಸರಿ ಹೋಗಬಹುದು ಅನ್ನೋ ನಿರೀಕ್ಷೆ ಇಟ್ಕೊಂಡಿದೆ RBI. ಆದ್ರೆ ಇಂಟರ್ನ್ಯಾಷನಲ್ ಈಕ್ವೇಷನ್ಸ್ ಏನಾಗುತ್ತೆ ನೋಡ್ಬೇಕಷ್ಟೊತ್ತಿಗೆ, ಹೇಳಕ್ಕಾಗಲ್ಲ ಇನ್ನು ಕೂಡ. ಜೊತೆಗೆ ಈ ವರ್ಷ ಮುಂಗಾರು ಮಳೆ ಕೂಡ ಕಮ್ಮಿ ಆಗೋ ಮುನ್ಸೂಚನೆ ಇದೆಯಲ್ಲ, ಎಲ್ ನಿನ್ಯೋ ಎಫೆಕ್ಟ್ ಕೂಡ ಇರೋದ್ರಿಂದ ಕೃಷಿ ಉತ್ಪಾದನೆ ಕಮ್ಮಿ ಆಗಿ ಆಹಾರ ಬೆಲೆ ಕೂಡ ಏರಿಕೆ ಆಗಬಹುದು ಅನ್ನೋ ಆತಂಕವನ್ನ RBI ಹೊರ ಹಾಕಿದೆ. ಆದ್ರೆ ಒಟ್ಟಿನಲ್ಲಿ ರೆಪೋ ರೇಟ್ ಚೇಂಜ್ ಮಾಡದಿರೋದ್ರಿಂದ ಸದ್ಯಕ್ಕೆ ಬ್ಯಾಂಕ್ ಲೋನ್ಗಳ ಬಡ್ಡಿ ದರದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಇದು ಸಾಲಗಾರರಿಗೆ ಸ್ವಲ್ಪ ರಿಲೀಫ್ ಕೊಟ್ಟಿದೆ. ಏನೋ ಲೆಬನಾನ್ ಮತ್ತು ಇಸ್ರೇಲ್ ನಡುವಿನ ಕದನ ವಿರಾಮವನ್ನ ಹಿಜ್ಬುಲ್ಲಾ ರಿಜೆಕ್ಟ್ ಮಾಡಿದೆ. ಅಮೆರಿಕ ಮಾಡಿಸಿರೋ ಈ ಒಪ್ಪಂದವನ್ನ ನಾವು ಒಪ್ಕೊಳ್ಳಲ್ಲ ಅಂತ ಹೇಳಿದೆ. ಈ ಮೀಟಿಂಗ್ ನಲ್ಲಿ ಹಿಜ್ಬುಲ್ಲಾ ಟೀಮ್ ಪಾಲ್ಗೊಂಡಿಲ್ಲ. ಅಮೆರಿಕದ ಈ ಮಾತುಕತೆ ನಾಚಿಕೆಗೇಡಿನ ವಿಚಾರ, ಶೇಮ್ ಅಂತ ಹಿಜ್ಬುಲ್ಲಾ ಮುಖ್ಯಸ್ಥ ನಯೀಮ್ ಖಾಸಿಂ ಹೇಳಿಕೆ ಕೊಟ್ಟಿದ್ದಾನೆ. ಇದು ಲೆಬನಾನ್ ಜನರನ್ನ ನಾಶ ಮಾಡೋ ರೂಟ್ ಮ್ಯಾಪ್. ಸೀಸ್ ಫೈರ್ ಅಂದ್ರೆ ಅದು ದಕ್ಷಿಣ ಲೆಬನಾನ್ ಅನ್ನ ಕೂಡ ಒಳಗೊಂಡಿರಬೇಕು ಅಂತ ಖಾಸಿಂ ಹೇಳಿಕೆ ಕೊಟ್ಟಿರೋದು. ಕದನ ವಿರಾಮ ಆದ್ರೂ ಕೂಡ ದಕ್ಷಿಣ ಲೆಬನಾನ್ ನಲ್ಲಿ ಇಸ್ರೇಲ್ ದಾಳಿಯನ್ನ ಕಂಟಿನ್ಯೂ ಮಾಡಿದೆಯಲ್ಲ,
ಅಲ್ಲಿನ ಜನರನ್ನ ಇಸ್ರೇಲ್ ಖಾಲಿ ಮಾಡಿಸ್ತಾನೆ ಇದೆಯಲ್ಲ, ಹಿಜ್ಬುಲ್ಲಾ ನೆಲೆಗಳ ಮೇಲೆ ದಾಳಿ ಮಾಡಿಸೋದು ನಿಲ್ಸಲ್ಲ ಯಾರು ಹೇಳಿದ್ರು ಕೂಡ ಅಂತ ಇಸ್ರೇಲ್ ಹೇಳಿದೆ. ಹೀಗಾಗಿ ಹಿಜ್ಬುಲ್ಲಾ ನಾವು ಕದನ ವಿರಾಮ, ಏನ್ ಕದನ ವಿರಾಮ ಅರ್ಥನೇ ಇಲ್ಲ ಅಂತ ಹೇಳಿ ಕ್ಯಾನ್ಸಲ್, ಒಪ್ಪಲ್ಲ ಅಂತ ಹೇಳಿದ್ದಾರೆ. ಈಗ ಏನು ಪಾಕ್ ಹೊಸ ಹೇಳಿಕೆ ಕೊಟ್ಟಿದೆ, ಇಸ್ರೇಲ್ ಜೊತೆ ಅಬ್ರಹಾಂ ಅಕಾರ್ಡ್ಸ್ಗೆ ನಾವು ಸೇರಲ್ಲ, ಈ ವಿಚಾರದಲ್ಲಿ ನಮ್ಮ ನಿಲುವು ಚೇಂಜ್ ಆಗಲ್ಲ ಅಂದಿದೆ. ಅಲ್ಲದೆ ಜೆರುಸಲೆಂ ರಾಜಧಾನಿ ಇರೋ ಒಂದು ಇಂಡಿಪೆಂಡೆಂಟ್ ಪ್ಯಾಲೆಸ್ತೈನ್ ಕಂಟ್ರಿ ಆಗಬೇಕು, 1967ಕ್ಕೂ ಮುನ್ನ ಇದ್ದ ಬಾರ್ಡರ್ಗಳ ಆಧಾರದ ಮೇಲೆ ಈ ದೇಶ ಹುಟ್ಟಬೇಕು ಅಂತ ಪಾಕಿಸ್ತಾನ ಹೇಳಿದೆ. ಇತ್ತ ಇರಾನ್ ಯುದ್ಧದ ಮಧ್ಯಸ್ಥಿಕೆ ವಹಿಸೋಕೆ ಪಾಕಿಸ್ತಾನ ಲಾಯಕ್ಕಿಲ್ಲ ಅಂತ ಭಾರತದಲ್ಲಿರೋ ಇಸ್ರೇಲ್ ರಾಯಭಾರಿ ರೋವೆನ್ ಅಜರ್ ಹೇಳಿದ್ದಾರೆ. ಉಗ್ರರಿಗೆ ಸಪೋರ್ಟ್ ಮಾಡೋ ರಾಷ್ಟ್ರ ಮಧ್ಯಸ್ಥಿಕೆ ವಹಿಸಿದ್ರೆ ಅದು ವರ್ಕ್ ಆಗಲ್ಲ ಅಂತ ಅಜರ್ ಹೇಳಿದ್ದಾರೆ. ಅಲ್ಲದೆ ಹಮಸ್ ಅನ್ನೋದು ನಮಗ್ ಮಾತ್ರ ಡೇಂಜರ್ ಅಲ್ಲ, ಮುಂದೊಂದು ದಿನ ಅವರು ಭಾರತಕ್ಕೂ ರಿಸ್ಕ್ ತರಬಹುದು ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಹಲ್ಗಾಮ್ ದಾಳಿಯಲ್ಲಿ ಹಮಸ್ ಪಾತ್ರ ಇದೆಯಾ ಅಂತ ಭಾರತ ತನಿಖೆ ಶುರು ಮಾಡಿರೋ ಹೊತ್ತಲ್ಲಿ ಇಸ್ರೇಲ್ ರಾಯಭಾರಿ ಈ ರೀತಿ ಹೇಳಿದ್ದಾರೆ. ಜೊತೆಗೆ ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ನಡೆದ ದಾಳಿಯನ್ನ ಜಗತ್ತಿನ ಬೇರೆ ಬೇರೆ ಉಗ್ರ ಸಂಘಟನೆಗಳು ಸ್ಟಡಿ ಮಾಡ್ತೇವೆ, ಅದೇ ತರಹದ ದಾಳಿ ಮಾಡೋಕೆ ಟ್ರೈ ಮಾಡ್ತಿವೆ. ಕಳೆದ 2 ವರ್ಷಗಳಲ್ಲಿ ಹಮಸ್ ನಾಯಕರು ಪಾಕಿಸ್ತಾನ್ ಮತ್ತು ಬಾಂಗ್ಲಾಗೆ ಭೇಟಿ ಕೊಡೋದು ಜಾಸ್ತಿ ಆಗಿದೆ, ಇದು ಉಗ್ರರ ನಡುವಿನ ಕನೆಕ್ಷನ್ ಅನ್ನ ತೋರಿಸುತ್ತೆ ಅಂತ ಇಸ್ರೇಲ್ ರಾಯಭಾರಿ ಹೇಳಿದ್ದಾರೆ. ಇತ್ತ ಇಸ್ರೇಲ್ನ ಮೊಸಾದ್ ಏಜೆಂಟ್ ಅನ್ನ ಹೊಡೆದು ಹಾಕಿದೀವಿ ಅಂತ ಇರಾನ್ ಪರ ಗುಂಪು ಹೇಳಿದೆ. ತಿಂಗಳುಗಟ್ಟಲೆ ಪ್ಲಾನ್ ಮಾಡಿ ಮೊಸಾದ್ ಏಜೆಂಟ್ ಅನ್ನ ಹತ್ಯೆ ಮಾಡಿದೀವಿ ಅಂತ ಇರಾನ್ ಪರ ಇರೋ ಹಂಡಾಲ ಹ್ಯಾಕರ್ಸ್ ಗ್ರೂಪ್ ಹೇಳಿದೆ. ಈತ ಮೊಸಾದ್ನ ನ್ಯೂ ಇನ್ಫಿಲ್ಟ್ರೇಷನ್ ಯೂನಿಟ್ನ ಸೀನಿಯರ್ ಡೈರೆಕ್ಟರ್ ಆಗಿದ್ದ. ಟೆಲ್ ಅವ್ಯೂ ಬಳಿಯ ಹೈವೇನಲ್ಲಿ ಈ ಸ್ಫೋಟ ನಡೆದಿದೆ ಅಂತ ಇರಾನ್ ಗ್ರೂಪ್ ಕ್ಲೇಮ್ ಮಾಡಿದೆ. ಒಂದು ಕಾರು ಹೊತ್ತಿ ಉರಿತಿರೋ ವಿಡಿಯೋವನ್ನ ಕೂಡ ಈಗ ರಿಲೀಸ್ ಮಾಡಲಾಗಿದೆ. ಈ ಕಾರು ತಾವೇ ಕೊಂದ ಇಸ್ರೇಲ್ ಅಧಿಕಾರಿಯದ್ದು ಅಂತ ಹೇಳಿದೆ. ಇತ್ತ ಕ್ಯೂಬಾ ಮೇಲೆ ಅಮೆರಿಕದ ಪ್ರೆಷರ್ ಮುಂದುವರೆದಿದೆ. ಈಗ ಕ್ಯೂಬಾ ಅಧ್ಯಕ್ಷ ಮಿಗೈಲ್ ಡಯಾಸ್ ಕೆನೆಲ್ ಮೇಲೆ ಅಮೆರಿಕ ದಿಢೀರ್ ಬ್ಯಾನ್ ಹಾಕಿದೆ. ಇವರೊಂದಿಗೆ 4 ಜನ ಮತ್ತು 5 ಸಂಸ್ಥೆಗಳ ಮೇಲೂ ಕೂಡ ಸ್ಯಾಂಕ್ಷನ್ಸ್ ಹಾಕಲಾಗಿದೆ. ಇದರಲ್ಲಿ ಕ್ಯೂಬಾದ ರಕ್ಷಣಾ ಇಲಾಖೆ ಕೂಡ ಇದೆ. ಏನು ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ಗೆ ಓಪನ್ ಲೆಟರ್ ಬರೆದಿದ್ದಾರೆ. ಈ ಯುದ್ಧವನ್ನ ಇಲ್ಲಿಗೆ ನಿಲ್ಲಿಸಿ ಮುಖಾಮುಖಿಯಾಗಿ ಮಾತಾಡೋಣ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಈ ಲೆಟರ್ ಒಂದು ರೀತಿ ಪುಟಿನ್ಗೆ ಕೊಟ್ಟಿರೋ ಡೈರೆಕ್ಟ್ ಚಾಲೆಂಜ್ ತರ ಇದೆ. ಈಗ ನಿರ್ಧಾರ ನಿಮಗ್ ಬಿಟ್ಟಿದ್ದು, ಯುದ್ಧ ಮಾಡಿದ್ ಸಾಕು, ಯುದ್ಧವನ್ನ ಮುಗಿಸೋಕೆ ಯುಕ್ರೇನ್ ರೆಡಿ ಇದೆ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ. 26 ವರ್ಷಗಳಿಂದ ನೀವು ಅಧಿಕಾರದಲ್ಲಿದ್ದೀರಾ. ಮೊದಲು ಯುಕ್ರೇನ್ ಜನ ನಿಮ್ಮನ್ನ ಪಾಸಿಟಿವ್ ಆಗಿ ನೋಡ್ತಾ ಇದ್ರು, ಆದ್ರೆ ಈಗ 2 ರಾಷ್ಟ್ರಗಳ ಮಧ್ಯೆ ಬರೀ ದಾಳಿ ಹಾಗೂ ಸಾವು ನೋವುಗಳು ಮಾತ್ರ ಉಳಿದಿವೆ. ಈ ಯುದ್ಧ ನಿಮ್ಮ ಪರ್ಸನಲ್ ಚಾಯ್ಸ್, ಇದನ್ನ ಇತಿಹಾಸ ನೆನಪಿಟ್ಕೊಂಡಿರುತ್ತೆ ಅಂತ ಪುಟಿನ್ರನ್ನ ಇದು ರಷ್ಯಾ ಮಾಡ್ತಿರೋದಲ್ಲ, ಪುಟಿನ್ ಸ್ವಾರ್ಥಕ್ಕೋಸ್ಕರ ಮಾಡ್ತಿರೋದು ಅನ್ನೋ ತರದಲ್ಲಿ ಜೆಲೆನ್ಸ್ಕಿ ಬಿಂಬಿಸಿದ್ದಾರೆ ಲೆಟರ್ ನಲ್ಲಿ. ಮತ್ತೊಂದ್ ಕಡೆ ಪುಟಿನ್ ಕೂಡ ಮಾತನಾಡಿದ್ದಾರೆ ರಷ್ಯಾದ ಎಕನಾಮಿಕ್ ಫೋರಂ ನಲ್ಲಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಪೀಸ್ ಪ್ಲಾನ್ ಗಳಿಂದ ಯುದ್ಧ ನಿಲ್ಬೋದೇನೋ, ಆದ್ರೆ ಅದಕ್ಕೆ ಯುಕ್ರೇನ್ ಕಾಂಪ್ರಮೈಸ್ ಆಗಬೇಕು, ಇಲ್ಲಾಂದ್ರೆ ನಾವು ಗೆಲ್ಲೋವರೆಗೂ ಯುದ್ಧ ಮಾಡ್ತಾನೆ ಇರ್ತೀವಿ ಅಂತ ಹೇಳಿದ್ದಾರೆ. ಈತ ತೈವಾನ್ಗೆ ಭೇಟಿ ಕೊಟ್ಟಿದ್ದ ನ್ಯೂಜಿಲೆಂಡ್ನ 4 ಸಂಸದರಿಗೆ ಈಗ ಚೀನಾ ದೊಡ್ಡ ಶಿಕ್ಷೆ ಕೊಟ್ಟಿದೆ. ಈ 4 ಸಂಸದರ ಪ್ರವೇಶವನ್ನ ಬ್ಯಾನ್ ಮಾಡಿದೆ. ಲಾರಾ ಮೆಕ್ಲೋರ್, ಡೇವಿಡ್ ವಿಲ್ಸನ್, ಮೌರಿನ್ ಪೂಗ್ ಮತ್ತು ಡಂಕನ್ ವೆಬ್ ಬ್ಯಾನರ್ಗೆ ಚೀನಾ ಈ ರೀತಿ ಬ್ಯಾನ್ ಮಾಡಿದೆ. ಸಂಸದರು ಕ್ಷಮೆ ಕೇಳಿದ್ರೆ ಬ್ಯಾನ್ ಅವಧಿಯನ್ನ ಕಮ್ಮಿ ಮಾಡ್ತೀವಿ ಅಂತ ಚೀನಾ ಆಫರ್ ಕೊಟ್ಟಿದೆ. ಚೀನಾದ ಆಕ್ಷನ್ಗೆ ನ್ಯೂಜಿಲೆಂಡ್ ರಿಯಾಕ್ಟ್ ಮಾಡಿದೆ. 16 ವರ್ಷಗಳಿಂದ ನಮ್ಮ ದೇಶದ ಸಂಸದರು ತೈವಾನ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಹೋಗ್ತಾ ಇದ್ದಾರೆ, ಇದು ಒಂದ್ ಚೈನಾ ಪಾಲಿಸಿಯ ಉಲ್ಲಂಘನೆ ಅಲ್ಲ ಅಂತ ಹೇಳಿದೆ. ಇತ್ತ ತೈವಾನ್ ಕೂಡ ಚೀನಾದ ಆಕ್ಷನ್ ಅನ್ನ ವಿರೋಧಿಸಿದೆ. ನ್ಯೂಜಿಲೆಂಡ್, ತೈವಾನು ಪ್ರಜಾಪ್ರಭುತ್ವ ಇರೋ ದೇಶಗಳು, ನಾವು 1000 ಮಾತಾಡ್ಕೊಂತೀವಿ, ಅದನ್ನ ಕೇಳಕ್ ನೀನ್ ಯಾರು ಅಂತ ಚೀನಾಗೆ ತೈವಾನ್ ತಿವಿದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರ ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ವರ್ಕ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಚಾನಲ್ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.